ಹಲೋ ಗೆಳೆಯರೇ, ಸ್ವಾಗತ BNB ನಾಲೆಜ್ನಲ್ಲಿ. ವೀಕ್ಷಕರೇ, ಫಿಲ್ಮ್ ಮಾಡಲು ಚಾನ್ಸಸ್ ಸಿಗುತ್ತಿಲ್ಲ ಅನ್ನುವ ಈ ಟೈಮಲ್ಲಿ ಒಬ್ಬ ಬಹಳಷ್ಟು ಆಫರ್ಗಳನ್ನು ಬಿಟ್ಟು ಕೊಟ್ಟಿದ್ದನಂತೆ. ಹೀಗಾಯ್ತು ನಮ್ಮ ಅನಂತ್ ನಾಗ್ ಅವರ ಕತೆ. ಹಾಗೂ ಅನೇಕ ಆಫರ್ಗಳನ್ನು ಬಿಟ್ಟುಕೊಡಲು ಕಾರಣ ಏನು, ಅದಕ್ಕೆ ಸುಧಾರಾಣಿಯವರೇ ಕಾರಣ ಯಾಕಾದ್ರು ಅಂತ ನೋಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ವೀಕ್ಷಕರೇ, ಕನ್ನಡ ಇಂಡಸ್ಟ್ರಿ ಕಂಡ ಅತ್ಯದ್ಭುತ ನಟರಲ್ಲಿ ಅನಂತ್ ನಾಗ್ ಕೂಡ ಒಬ್ಬರು. ಈ ಹಿರಿಯ ನಟ ಕನ್ನಡ ಚಿತ್ರರಂಗದ ಆಸ್ತಿ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಷ್ಟೇ ಯಾಕೆ, ಕನ್ನಡ ಇಂಡಸ್ಟ್ರಿ ಕಂಡ ಸುಂದರ ನಟರಲ್ಲಿ ಅಂದರೆ ಹ್ಯಾಂಡ್ಸಮ್ ನಟರಲ್ಲಿ ಅನಂತ್ ನಾಗ್ ಕೂಡ ಒಬ್ಬರು. ಇವರ ಸಿನಿಮಾಗಳಿಗೆ ಇಂದಿಗೂ ವಿಶ್ವದಾದ್ಯಂತ ಫ್ಯಾನ್ಸ್ಗಳು ಇದ್ದು, ಅನಂತ್ ನಾಗ್ ಸಿನಿಮಾಗಳಲ್ಲಿ ನಾಯಕ ನಟರಾಗಿಯೂ ಅಂದರೆ ಹೀರೋ ಆಗಿಯೂ ಹಾಗೂ ಪೋಷಕ ನಟರಾಗಿಯೂ ಯಶಸ್ಸು ಕಂಡ ಅಪರೂಪದ ನಟ ಅಂತ ಹೇಳಬಹುದು. ಇಷ್ಟೇ ಯಾಕೆ, ಪಾಲಿಟಿಕ್ಸ್ ನಲ್ಲಿಯೂ ಕೂಡ ಅನಂತ್ ನಾಗ್ ಅವರು ಗೆದ್ದಿದ್ದಾರೆ. ನಗರಾಭಿವೃದ್ಧಿ ಸಚಿವರಾಗಿ ಕೆಲಸ ಮಾಡಿ ಅನೇಕ ಜನರ ಮನಸ್ಸನ್ನು ಗೆದ್ದಿರುವ ಹೀರೋ ಅಂತ ಹೇಳಬಹುದು. ಹೀಗಾಗಿ ಅನಂತ್ ನಾಗ್ ಅವರ ದಾರಿ ಬೇರೆ ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರುವುದು. ಅನಂತ್ ನಾಗ್ ಅವರು ಯಾವಾಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೋ ಅವಾಗಿನಿಂದ ಸಿನಿಮಾಗಳಿಂದ ಬಹಳಷ್ಟು ದೂರವಿದ್ದರು. ಹಲವಾರು ದಿನ ಸಿನಿಮಾಗಳೇ ಬೇಡ ಎಂದ ಅನಂತ್ ನಾಗ್ ಅವರು ಬಹಳ ದಿನಗಳ ನಂತರ ಸಿನಿಮಾ ಕಡೆ ಮತ್ತೆ ಮುಖ ಮಾಡಿದ್ದರು. ಅಷ್ಟಾದರೂ ಕೂಡ ಸಿನಿಮಾ ರಂಗದಲ್ಲಿ ಅನಂತ್ ನಾಗ್ ಅವರಿಗೆ ಡಿಮಾಂಡ್ ಕಡಿಮೆ ಆಗಿರಲಿಲ್ಲ. ಇದೇ ಟೈಮಲ್ಲಿ ಅನಂತ್ ನಾಗ್ ಅವರು ಇನ್ನು ಮುಂದೆ ನಾನು ಹೀರೋ ಆಗಿ ನಟಿಸುವುದಿಲ್ಲ ಎಂದು ಡಿಸೈಡ್ ಮಾಡಿದ್ದರು. ಅಷ್ಟಕ್ಕೂ ಹಾಗನ್ನೋಕೆ ಕಾರಣ ಏನು ಅಂತ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಹೇಳಿದ್ದಾರೆ. ರಾಜಕೀಯ ಅಂದರೆ ಪಾಲಿಟಿಕ್ಸ್ ನಂತರ ಅನಂತ್ ನಾಗ್ ಅವರು ಸಿನಿಮಾ ರಂಗಕ್ಕೆ ಮತ್ತೆ ಕಾಲಿಟ್ಟಾಗ ಹಲವಾರು ಹೀರೋಗಳ ಪಾತ್ರಗಳು ಅವರಿಗಾಗಿ ಕಾಯುತ್ತಿದ್ದವು. ವೀಕ್ಷಕರೇ, 1997ರಲ್ಲಿ ಗಣೇಶ್ ಐ ಲವ್ ಯು ಸಿನಿಮಾ ಬಂತು. ಹಾಗೆ 1999ರಲ್ಲಿ ನಿಂತು ಹೋಗಿದ್ದ ಸಿನಿಮಾ ಚಿತ್ರೀಕರಣ ಮಾಡಿ ವಿಶ್ವ ಅನ್ನೋ ಸಿನಿಮಾನು ಕೂಡ ಮಾಡಿದರು. ಹಾಗೆ ರಾಜಕೀಯದಿಂದ ಸಂಪೂರ್ಣವಾಗಿ ದೂರವಾದ ಮೇಲೆ ಬಂದ ಸಿನಿಮಾ ನಾನೇನು ಮಾಡಲಿಲ್ಲ. ಈ ಸಿನಿಮಾಗೆ ನಾಯಕಿಯಾಗಿದ್ದವರು ಸುಧಾರಾಣಿ ಎಂದು. ಆ ಸಿನಿಮಾ ಬಗ್ಗೆ NS ಶ್ರೀಧರ್ ಮೂರ್ತಿ ಇಂಟ್ರೆಸ್ಟಿಂಗ್ ವಿಷಯವನ್ನು ರಿವೀಲ್ ಮಾಡುತ್ತಾರೆ. ನಾಯಕಿ ಸುಧಾರಾಣಿ ಅನ್ನೋದನ್ನ ಕೇಳಿ ಅನಂತ್ ನಾಗ್ ಅವರಿಗೆ ತುಂಬಾನೇ ಇರಿಸು ಮುರುಸು ಆದಂತೆ ಆಗುತ್ತದೆ. ಅಂದರೆ ಸುಧಾರಾಣಿ ಚಿಕ್ಕ ಹುಡುಗಿ ಇದ್ದಾಗಿನಿಂದ ಅವರನ್ನು ನೋಡಿದ್ದೇನೆ. ತನಗಿಂತ ಅರ್ಧ ವಯಸ್ಸಿನ ಹುಡುಗಿ, ಈಕೆಯನ್ನು ನನಗೆ ನಾಯಕಿಯಾಗಿ ಮಾಡಿದ್ದಿರಲ್ಲ ಅಂತ ಹೇಳಿ ಆ ಟೈಮಲ್ಲಿ ಅನಂತ್ ನಾಗ್ ಅವರು ಡಿಸೈಡ್ ಮಾಡಿದರು. ಇನ್ನು ಮುಂದೆ ನಾಯಕನಾಗಿ ನಟಿಸುವುದು ಸರಿ ಹೊಂದುವುದಿಲ್ಲ ಎಂದು. ಅನಂತ್ ನಾಗ್ ತಮ್ಮ 51ನೇ ವಯಸ್ಸಿಗೆ ನಾನು ಇನ್ನು ಮುಂದೆ ನಾಯಕನಾಗೋದಿಲ್ಲ ಅಂತ ಡಿಸೈಡ್ ಮಾಡುತ್ತಾರೆ. ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಕೈ ತುಂಬ ಸಿನಿಮಾಗಳಿದ್ದರು ನಾನು ನಾಯಕ ಅಂದರೆ ಹೀರೋ ಆಗೋದಿಲ್ಲ ಅಂತ ಹೇಳಿದ ಏಕೈಕ ನಟ ಅದು ಅನಂತ್ ನಾಗ್ ಅವರೇ. ನಾಯಕನಾಗಿ ನಟಿಸುವುದಕ್ಕೆ 12 ಚಿತ್ರಗಳು ಅವರ ಕೈಯಲ್ಲಿದ್ದವು. ಆ 12 ಸಿನಿಮಾಗಳನ್ನು ಅನಂತ್ ನಾಗ್ ಅವರು ಬಿಟ್ಟುಕೊಟ್ಟಿದ್ದರು. ಇಷ್ಟೆಲ್ಲ ಆದ ನಂತರ ಅನಂತ್ ನಾಗ್ ಪೋಷಕ ಕಲಾವಿದರಾಗಿ ನಟಿಸಲು ಶುರು ಮಾಡಿದರು. ಅದರಲ್ಲಿಯೂ ಕೂಡ ಬಹು ಬೇಡಿಕೆಯನ್ನು ಪಡೆದುಕೊಂಡರು. ಅದರಲ್ಲೂ ಮುಂಗಾರು ಮಳೆ ಸಿನಿಮಾ ತಾವೆಲ್ಲರೂ ನೋಡಿರ್ತೀರ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ತಂದೆಯಾಗಿ ಪಾತ್ರ ನಿರ್ವಹಿಸಿ ಇನ್ನಷ್ಟು ಬೇಡಿಕೆಯನ್ನು ಹೆಚ್ಚಿಸಿಕೊಂಡರು. ಚಿತ್ರರಂಗದಲ್ಲಿ 50 ವರ್ಷಗಳನ್ನು ಕಂಪ್ಲೀಟ್ ಮಾಡಿದರೂ ಕೂಡ ಬಹಳಷ್ಟು ಡಿಮಾಂಡ್ ಹೊಂದಿರುವ ನಟ ಅಂದರೆ ಅದು ಅನಂತ್ ನಾಗ್ ಅವರೇ ಅಂತ ಹೇಳಬಹುದು. ವೀಕ್ಷಕರೇ, ಅನಂತ್ ನಾಗ್ ನಟಿಸಿದ ಹಲವಾರು ಸಿನಿಮಾಗಳಲ್ಲಿ ತಮಗೆ ಹೆಚ್ಚು ಇಷ್ಟವಾದ ಸಿನಿಮಾ ಯಾವುದು ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.